ಅಲ್ಲ ಬರೋಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಕರ್ಕೊಂಬರ್ತೀನಿ. ಅದು ಎಷ್ಟು ದೂರ ಬೇಕಾಯ್ತಲ್ಲ, ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬರೋದು ನ್ಯಾಯ. ಅವ್ರ ಮನೇಲಿ ವೆಹಿಕಲ್ ಇಲ್ಲ, ವಯಸ್ಸಾದವರು, ನಾವು ಮಗಳು ಅಳಿಯಾಗಿ ಕರ್ಕೊಂಬರೋದು ಸರಿ. ಅತ್ತಿಗೇನು ಯಾಕೆ ಕರ್ಕೊಂಬರ್ಬೇಕು? ವಾಗೇಶಣ್ಣ ಅದಾರಲ್ಲ, ಕೊನೆಗೆ ಅವ್ರು ಏನಾದ್ರು ಬೇಜಾರು ಮಾಡಿಕೊಂಡ್ರೆ ನಾವು ಮನೇಲಿದ್ದಂತೆ ನೀವೇನು ದೊಡ್ಡ ಸಾಹುಕಾರ ಥರ ಬಂದು ಕಾರಲ್ಲಿ ಕರ್ಕೊಂಡು ಹೋಗೋದು ಅಂತ ಅವ್ರು ಹಾಗೆ ಹೇಳ್ತಾರೆ ಒಂದೊಂದು ಸತಿ. ನಿನ್ನೆ ಪೇಟೆಯಲ್ಲಿ ಸಿಕ್ಕಿದಾಗ ಹೇಳಿದ್ರು, ನಾನು ಸರಿತಾ ಬರ್ತೀವಿ ಅಂತ. ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಿ. ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಅಲ್ಲ, ತೀರ ಸಿಂಪಲ್ ಆಗಿರೋ ವಿಚಾರನ ಇಷ್ಟೊಂದು ಕಾಂಪ್ಲಿಕೇಟ್ ಎಂತಕ್ಕೆ ಮಾಡ್ತಿದ್ದೀರೋ ನಂಗಂತೂ ಗೊತ್ತಾಗಲ್ಲ. ಇದರಲ್ಲಿ ಏನದೆ ಬೇಜಾರಾಗಕ್ಕೆ ಏನದೆ? ಅಲ್ಲ, ಅಪ್ಪ ಅಮ್ಮನ ಕರ್ಕೊ ಬರ್ತೀವಿ, ಅದೆಲ್ಲ ಅಕ್ಕನೂ ಬರ್ತದಪ್ಪ. ಹಿಂದಿನ ದಿವ್ಸ ಹೋಗೋದಾಗಿದ್ರಿಂದ ಭಾವಿಂತಕ್ಕೆ ಹಿಂದಿನ ದಿವ್ಸ ಬರ್ತಾರೆ. ಅವ್ರೇನು ಹಿಂದಿನ ದಿವ್ಸ ಎಂಗೇಜ್ಮೆಂಟ್ ಇವರು ನೆಂಟರ ಮನೆಗೆ ಬಂದು ಕೂರಕ್ಕೆ ದೂರ ಆದರೆ ಹೌದು, ಹೆಂಗೂ ಇಬ್ಬರು ಹೋಗಿರ್ತೀವಲ್ಲ ಹೋಗೋದು ಅಂತ ಇಷ್ಟು ಹತ್ತಿರ ಅದೇ ಮಾರನೇ ದಿವ್ಸ ಬರ್ತಾರೆ. ಎಂಥದಪ್ಪ ನಿಮ್ಮಿದು ನಂಗೆ ಅರ್ಥನೇ ಆಗಲ್ಲ. ನಂಗೆ ಅನ್ಸೋದು ನಿಮಗೆ ಯಾಕೆ ಕರ್ಕೊಂಡು ಹೋಗೋಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಮತ್ತು ಅದಕ್ಕೂ ಬೇಜಾರು ಮಾಡ್ತೀರಿ, ಹಂಗಿಲ್ಲ ಅಂತ. ನೋಡಿ ಮಾರ್ರೆ, ಏನಾರು ಮಾಡಿ ಹಾಗೇನಾರು ಬರೋದಾದರೆ ನೀವೊಂದು ಕೆಲಸ ಮಾಡಿ, ನೀವು ಹೋಗಿರಿ ಮುಂದೆ, ನಾನು ಅಪ್ಪ ಅಮ್ಮನಲ್ಲಿ ಪೇಟೆ ತನಕ ಬರೋಕ್ಕೆ ಹೇಳ್ತೀನಿ. ನಾನು ಅಪ್ಪ ಅಮ್ಮ ಅಕ್ಕ ಬಸ್ಸಿಗೆ ಬರ್ತೀವಿ ನಾವು. ಅದೇ ಬೇಜಾರಾಗೋದು ನೋಡಿ ಪೂರ್ವಿತಾ ನನಗೆ. ನಾ ಹಂಗಂತ ಹೇಳಿದ್ನ ಈಗ, ಅಷ್ಟು ಹೇಳ್ತಿದ್ದೀನಿ, ಅಪ್ಪ ಅಮ್ಮನ ಕರ್ಕೊಂಬರೋದೇ ನಮ್ಮ ಜವಾಬ್ದಾರಿ ಅಂತ. ಇವಾಗ ಬೇರೆಯವ್ರ ಫ್ಯಾಮಿಲಿ ಮ್ಯಾಟ್ರಲ್ಲಿ ನಾವು ಮೂಗು ತೋರಿಸ್ದಂಗೆ ಆಗ್ತದೆ ಗೊತ್ತಾ. ನಿನ್ನೆ ವಾಗೇಶನ್ ಸಿಕ್ಕಿದ್ರಲ್ಲ, ಅಲ್ಲಿ ಒಂಥರ ಮಾತಾಡ್ತಿದ್ರು ಅವರು. ಅವರಿಗೆ ಮತ್ತು ನೀವು ಅದನ್ನು ಕೇಳಕ್ಕೆ ಹೋಗಬೇಡಿ, ಅದಕ್ಕೆ ಹಿಂದಿನ ದಿವಸ ಅಲ್ಲಿಗೆ ಹೋಗೋದೇ ಇಷ್ಟ ಇಲ್ಲ ಗೊತ್ತಾ. ನನಗೂ ಹೇಳಿದ್ರು, ಎಂತಕ್ಕೆ ಹೋಗ್ಬೇಕು ಮಾರೆ ಸಸಾರ ಸುಮ್ಮನೆ ಇರೋ ಹಾಗೆ ಹಿಂಗೆ ಅಂತ ಅವರೇನೋ ಹೇಳಿದ್ರು ಬಿಡಿ. ಮತ್ತು ಆ ಊರಿಗೆ ಇಷ್ಟ ಇಲ್ಲ ಅಂದಾಗ ನಾವು ಅಲ್ಲಿ ಹೋಗಿ ಮಧ್ಯದಲ್ಲಿ ಕರ್ಕೊಂಬರೋಕ್ಕೆ ಅಂತ ಹೋದರೆ, ನೀವು ಬರದೇ ಇದ್ದರೆ ನಾವು ಸರಿ ಇರ್ತಿದ್ದು ಅಂಥೇಳಿ ಹಾಗೆ ಸಣ್ಣ ಸಣ್ಣ ಮಾತೆ ಬೆಳೆದು ದೊಡ್ಡ ಜಗಳ ಆದರೆ ಎಂತ ಮಾಡೋದು ಅವಾಗ? ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾನು, ನೀವು ನನ್ನ ಅರ್ಥನೇ ಮಾಡ್ಕೊಳಲ್ಲ. ಓ, ಹಂಗಂತ ಹೇಳಿದ್ರ ಭಾವ? ಎಂತಕ್ಕಂತೆ ಸಸಾರ ಎಂತಕ್ಕಾಗ್ತದಂತೆ? ನಮ್ಮ ಅತ್ತೆ ಮಗನ ಎಂಗೇಜ್ಮೆಂಟಿಗೆ ನಾವು ಹಿಂದಿನ ದಿವಸ ಹೋದ್ರೆ ಅವ್ರಿಗೆ ಅದ ಎಂತಕ್ಕೆ ಸಸಾರ ಆತಾರಂತ್ರಿ? ಹಂಗೆ ಸಸಾರ ಆಗೋದಾದ್ರೆ ಅವ್ರು ಬರೋದು ಬೇಡ. ನಿಮಗೆ ಸರಿಯಾಗಿ ಅಲ್ಲಿ ಹೇಳಿ ಬರೋಕ್ಕಾಗದೆ ಇಲ್ಲಿ ಬಂದು ನನ್ನ ಹತ್ರ ಹೇಳ್ತಿದ್ದೀರಿ ಅಲ್ಲ. ಇವ್ರು ಸಾವುಕಾರಕ್ಕೆ ಕಾಣ್ತಾ ಇದ್ದಿದ್ದು ನಾನು. ಇಷ್ಟೆಲ್ಲ ಮಾತಾಡ್ತಾರ ನಿಮ್ಮ ಹತ್ರ ಅವರು? ಹೇಳಿದ್ದೀನಿ ಮತ್ತು ಪೂರ್ವಿತಾ, ಅದನ್ನೆಲ್ಲ ಕೇಳಕ್ಕೆ ಹೋಗಬೇಡಿ, ನಿಮ್ಮ ಅಮ್ಮನ ಹತ್ರನೂ ಹೇಳಕ್ಕೆ ಹೋಗಬೇಡಿ. ಬಹುಶಃ ಯಾವುದೋ ವಿಚಾರಕ್ಕೆ ಸ್ವಲ್ಪ ಜಗಳ ಆಗಿದೆ ಏನೋ ಮನೆಯಲ್ಲಿ. ಅದಕ್ಕೆ ನನ್ನ ಹತ್ರನೂ ಒಂಚೂರು ನಿಷ್ಠುರಾಗೆ ಮಾತಾಡಿದ್ರು ಫಸ್ಟು. ಆಮೇಲೆ ಮಾತ್ರ ಹಿಂಗೆ ಹೇಳಿದ್ರಪ್ಪ, ಇವ್ರ ಕೈಲಿ ನನಗೆ ಗೋಳು ಬಂದು ಸಾಕಾಗ್ತದೆ, ಏನಂತ ಮಾಡೋದು, ಹಂಗೆ ಅಂದರು. ಹೋಗಲಿ ಬಿಡಿ. ಓ, ನಂಗೆ ಈಗ ಗೊತ್ತಾಯ್ತು ಏನು ವಿಷಯ ಅಂತ. ಮನೇಲಿ ಹಾಲು ಕರಿಬೇಕು, ಬೇರೆ ಕೆಲಸ ಎಲ್ಲ ಅದೇ. ಅಕ್ಕ ಒಂದು ದಿವಸ ಮುಂಚೆ ಅಲ್ಲಿಗೆ ಹೋಗ್ಬಿಟ್ರೆ ಇವ್ರಿಗೆ ಅಮ್ಮ ಮಗಲ್ಲಿ ಬಿಗಿ ಆಗ್ತದಲ್ಲ, ಅದಕ್ಕೆ ಈ ನಾಟಕ ಮಾಡ್ತಾ ಇದ್ದಾರೆ ನೋಡಿ. ನೀವೇನು ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನಿಮಗೆ ಬರೋಕ್ಕಾಗದೇ ಇದ್ದರೆ ನಾನು ಮನೆಗೆ ಹೋಗಿ ಅಕ್ಕನ ಕರ್ಕೊಬರ್ತೀನಿ, ಹೇಳಿನಿ. ಇಲ್ಲ, ಹಾಗೇನೂ ಇಲ್ಲ, ನಾನೇ ಬರ್ತೀನಿ. ನಿಮ್ಮಮ್ಮ ಎಷ್ಟೊತ್ತಿಗೆ ರೆಡಿ ಆಗ್ತಾರೆ ಅಂತ ಕೇಳಿ ಹೋಗೋಣ. ಮಾತ್ರ ಏನು ರೋಡ್ ಹತ್ರಕ್ಕೆ ಬರೋಕ್ಕೆ ಹೇಳಿ, ಮನೆಗೆ ಹೋಗೋದು ಬೇಡ. ಅಲ್ಲ, ನಾನೀಗ ಹೇಳಿದ್ರೆ ನಿಮ್ಮ ಅಕ್ಕನ ಹತ್ರ ಹೇಳ್ತೀರನೋ ಅಂತ ನಂಗೆ ಅದು ಒಂಥರ ಕೊನೆಗೆ ನಾನು ಜಗಳ ತಂದು ಹಾಕ್ದಂಗೆ ಆಗ್ತದೇನೋ ಅಂತ. ಅದಕ್ಕೆ ಏನಾರು ನಮ್ಮ ಜೊತೆ ಬಂದರೆ ನಾ ಎಂಗೇಜ್ಮೆಂಟಿಗೆ ಬರೋಲ್ಲ ಅಂತಿದ್ರು ವಾಗೇಶಣ್ಣ. ಅವ್ರ ಮನೆಯಿಂದ ಯಾರೂ ಬರಲ್ಲಂತೆ. ಆವಾಗ ಏನು ಎಂಗೇಜ್ಮೆಂಟ್ ಏನು ಇಲ್ಲಲ್ಲಪ್ಪ, ಇರಲಿ ಅವ್ರ ಮನೇಲಿ. ಅಕ್ಕನ ಇನ್ನೊಂದೆರಡು ದಿವಸ ಬಿಟ್ಕೊಂಡೇ ಕಳಿಸ್ಬೋದು ನಾವು. ನಾ ಇರ್ತೀನಿ ಅತ್ತೆ ಮನೇಲಿ ಒಂದೆರಡು ದಿನ, ಅಕ್ಕನೂ ಅಲ್ಲೇ ಬಿಟ್ಕೊತೀನಿ. ಓಹೋ, ಇವ್ರೇನು ಹೆದರ್ಸೋದು? ಎಂಗೇಜ್ಮೆಂಟಿಗೆ ಬರೋಲ್ಲ ಅಂತ ಬೇಡ ಬರೋದು. ಬಂದಲ್ಲಿ ಏನಾಗ್ಬೇಕು ಬೇಕಾಗ್ಯದಲ್ಲ. ಇನ್ನು ಯಾರು ಬಂದು ಸಾಲ ಕೊಟ್ಟವರು ಅದು ಇದು ಕೇಳ್ಕೊಂಡು ಮತ್ತು ನಮ್ಮ ಮರ್ಯಾದೆ ಹೋಗೋಕ್ಕ ಅಲ್ಲೇ ಬೇಡ. ಇವ್ರು ಬರದೇ ಇರೋದೇ ಒಳ್ಳೆಯದು. ಅಷ್ಟಿಷ್ಟು ದೊಡ್ಡ ಮಾತು ಆಡಬೇಡಿ ಪೂರ್ವಿತಾ. ನಾವೇನೋ ಒಂದು ಸರಿ ಅನಿವಾರ್ಯ ಅಂತ ದುಡ್ಡು ಕೊಟ್ಟು ಅಂದಕ್ಕೂ ಹೀಗೆಲ್ಲ ಹೇಳ್ತಾ ಇದ್ರೆ ನಿಮ್ಮ ಅಕ್ಕಗೆ ಬೇಜಾರಾಗ್ತದೆ ನೋಡಿ ಬೇಕಾರೆ. ಅದು ಒಂದು ಹೌದೇ ಬಿಡಿ. ಅವ್ರು ಏನೇ ಮಾಡಿದ್ರು ಅವ್ರ ಬಗ್ಗೆ ಒಂದು ಮಾತಾಡೋಂಗಿಲ್ಲ ನಮ್ಮ ಅಕ್ಕಗೆ.
ಮಾತಾಡೋಂಗಿಲ್ಲ ಅಂದ್ರೆ ನಾವು ಇದನ್ನೆಲ್ಲ ಹೇಳಲ್ಲ ಅವ್ರ ಹಿಂದಿನ ಏನು ಹೇಳ್ತಾ ಇದ್ದಾರೆ ಅಂತ. ನೆನ್ನೆ ನಾನು ಫೋನ್ ಮಾಡಿದಾಗಲೂ ಸ್ವಲ್ಪ ಸಣ್ಣ ಮಾತಾಡ್ತಿತ್ತು ಅಕ್ಕ. ಎಂತಕ್ಕೆ ಜಗಳ ಆಗಿದೆ ಅಂತ ನೋಡೋದಪ್ಪ ದೇವ್ರೆ, ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಅಲ್ಲ, ನಂಗೊಂದು ವಿಚಾರ ನೀವು ಒಂದು ಚೂರು ಮುಚ್ಚು ಮರ ಇಲ್ಲದೆ ಹೇಳ್ಬೇಕಾ? ಸತ್ಯ ಹೇಳಿ, ಮೊನ್ನೆ 3 ಲಕ್ಷ ತಗೊಂಡು 3 ಲಕ್ಷ ವಾಪಸ್ ಕೊಟ್ಟಿದ್ದವ್ರ, ಅಥವಾ ಇನ್ನೂ ಏನಾದ್ರು ನಿಮಗೆ ಕೊಡೋಕ್ಕದ್ಯಾ? ಈ ಥರ ಸಣ್ಣ ಸಣ್ಣ ಸುಳ್ಳನ್ನು ಮುಚ್ಚಿಟ್ಟೆ ಆಮೇಲೆ ದೊಡ್ಡ ಆಗ್ತದೆ ನೋಡಿ. ಹೇಳಿನಿ, ಸತ್ಯ ಹೇಳಿ, ಎಷ್ಟು ದುಡ್ಡು ಇಸ್ಕೊಂಡಿದ್ರು ನಿಮ್ಮ ಹತ್ರ, ಎಷ್ಟು ದುಡ್ಡು ವಾಪಸ್ ಕೊಟ್ಟಾರೆ ಅದನ್ನೊಂದು ಹೇಳಿ. ಅಪ್ಪ, ನೀವು ಮತ್ತೆ ಈ ವಿಷಯಕ್ಕೆ ಬಂದ್ರಾ? ನನಗೂ ಎಷ್ಟೋ ಸರಿ ಅನ್ನಿಸ್ತದೆ ಅತ್ಲಾಗ ಇದ್ದಿದ್ದಂಗೆ ಹೇಳಿಬಿಡ್ಬೇಕು ಅಂತ. ಬೇಡಪ್ಪ, ಕೊನೆಗೆ ನಾನು ನಾಳೆ ನಿಷ್ಠೂರಾದರೆ ಹೇಳಿರ್ತೀನಿ. ಮಾತ್ರ ನೀವು ಪ್ರಾಮಿಸ್ ಮಾಡಬೇಕು, ನಿಮ್ಮ ಅಕ್ಕನ ಹತ್ರ ಹೇಳಂಗಿಲ್ಲ. ಈಗಲೇ ಹೇಳಿನೇ ನೋಡಿ, ನಾ ಪ್ರಾಮಿಸ್ ಮಾಡಿದ ಕೂಡಲೇ ಹೇಳಲ್ಲ ಅಂತ ಏನಾರು ಗ್ಯಾರಂಟಿ ಇರ್ತದಾ? ನಂಬಿಕೆ ಇಡಬೇಕು ಮನುಷ್ಯನ ಮೇಲೆ. ಹೇಳಲ್ಲ ಅಂದರೆ ಹೇಳಲ್ಲ ಅಷ್ಟೇ. ಹೇಳಿ, ಈಗ ಏನು ಹೇಳಿ. ಇದು ಎಂತ ಗೊತ್ತಾ, ಅವ್ರು ಇಸ್ಕೊಂಡಿದ್ದು 3 ಲಕ್ಷನೇ ಹೌದು. ಅವ್ರು ವಾಪಸ್ ಕೊಟ್ಟಿದ್ದು 4 ಲಕ್ಷ. 4 ಲಕ್ಷ ಕೊಡೋಕ್ಕದೆ ಅಂತೇಳಿ ಅವರ ಅಪ್ಪ ಅವರು ಒಟ್ಟಿಗೆ ಬಂದು ಕೊಟ್ಟರು. ಹಾಂ, 4 ಲಕ್ಷ ಕೊಟ್ರಾ? ನೀವು ಯಾಕೆ ತಗೊಂಡ್ರಿ 1 ಲಕ್ಷ ಜಾಸ್ತಿ? ಅವ್ರು ಹಂಗೆ ಹೇಳ್ತಾರೆ ಮರ್ರ, ಅವ್ರಿಗೇನೋ ಅನಿವಾರ್ಯ ಆಗಿತ್ತು ನಾ ಕೊಟ್ಟೆ ಅಂತ ಇಡೀ ಊರು ತುಂಬ ಹೇಳ್ತಾ ಹೋಗ್ತಾರೆ ಗೊತ್ತಾ. ಒಂದು ಸತಿ ಮಾಡಿದ್ದು ಗೊತ್ತಿಲ್ಲ ನಿಮಗೆ? ಬೇಡ ಅಂತ ವಾಪಸ್ ಕೊಡೋಕ್ಕಾಗಲ್ಲ ನಿಮಗೆ. ಬಡ್ಡಿ ಅಂತ 1 ಲಕ್ಷ ಕೊಟ್ರಾ? ನಾ ಹೇಳ ಸ್ವಲ್ಪ ಪೂರ್ತಿ ಕೇಳಿ ಪೂರ್ವಿತಾ. ಬಡ್ಡಿ ಗಿಡ್ಡಿ ನಾನೇನು ತಗೊಂಡ್ಲ, ಬಡ್ಡಿ ಬೇಡ ಅಂತಲೇ ಹೇಳಿದ್ದೆ ನಾನು. ಅವ್ರ ಅಪ್ಪನ ಎದುರಿಗೆ 4 ಲಕ್ಷ ಇಸ್ಕೊಂಡಿದ್ದು ಇವ್ರ ಹತ್ರ ಅಂತ ಹೇಳಿದ್ರಂತೆ. ಅದಕ್ಕೆ 4 ಲಕ್ಷ ತಂದು ಕೊಟ್ಟರು. ಅದು ಹಿಂದಿನ ದಿವಸನೇ, ನಾನು ಅವತ್ತು ಸ್ವಲ್ಪ ಲೇಟಾಗಿ ಬಂದೆ ನೋಡಿ, ಅವತ್ತೇ ನನ್ನ ಪೇಟೆಗೆ ಬರೋಕ್ಕೆ ಹೇಳಿದರು, ನಾಳೆ ನಾನು ಅಪ್ಪ ಬಂದು 4 ಲಕ್ಷ ತಂದು ಕೊಡ್ತೀವಿ, ಅದರಲ್ಲಿ 1 ಲಕ್ಷ ವಾಪಸ್ ಕೊಡು ನನಗೇನೋ ಬೇರೆ ಖರ್ಚದೆ ಅಂತ. ನಾನು ಹ್ಞೂ ಅಂದೆ. ನನಗೇನಾಗಬೇಕು, ನನ್ನ ದುಡ್ಡೇನಲ್ಲ, ಅವ್ರದ್ದೇ ಅವ್ರಿಗೆ ವಾಪಸ್ ಕೊಡೋಕೆ ನನಗೇನು ಅಂತ ಹ್ಞೂ ಅಂದೆ. ಆಮೇಲೆ ಅಂದಾಜು ಮಾಡಿದೆ, ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಏನೂ ಮಾಡೋಂಗಿರಲಿಲ್ಲ, ನಾನು ಮಾತು ಕೊಟ್ಟಾಗಿತ್ತು ಹಂಗೆ ಮಾಡ್ತೀನಿ ಅಂತ. ಹಾಗೆ ಅವರ ಅಪ್ಪ ಅವತ್ತು 4 ಲಕ್ಷ ತಂದು ಕೊಟ್ರಾ. ಆಮೇಲೆ ಅವತ್ತೇ ಸಂಜೆ ವಾಪಸ್ ಬಂದು ಇವರು 1 ಲಕ್ಷ ಇಸ್ಕೊಂಡ್ರು. ಆಗಿದ್ದಿಷ್ಟು, ಇದಕ್ಕಿಂತ ಮೇಲೆ ಯಾವ ಸೀಕ್ರೆಟೂ ಇಲ್ಲ. ಇನ್ನು ನನ್ನ ಹತ್ರ ಏನೂ ಕೇಳಬೇಡಿ. ಓ, ಇದಾ ವಿಷಯ? ಎಂಥ ಕೆಲಸ ಮಾಡ್ತೀರಿ ನೋಡಿ ನೀವು. ಹಂಗಾರೆ ಕರೆಕ್ಟು, ನಮ್ಮಮ್ಮ ತುಂಬ ಸರಿ ಕೇಳ್ತು, ಎಷ್ಟು ದುಡ್ಡು ಕೊಟ್ಟಾರೆ ಕೇಳು ಕೇಳು ನೋಡೋಣ ಅಂತ. ಈಗ ಇಲ್ಲಿ ಅನುಮಾನಕ್ಕೆ ಗುರಿಯಾಗಿದ್ದು ಯಾರು ಗೊತ್ತಾ? ನೀವು. ಅಕ್ಕಗೆ ಅಲ್ಲಿ ಮನೇಲಿ ಗೊತ್ತಿರ್ತದೆ 4 ಲಕ್ಷ ತಂದಿದ್ದು ಅಂತ. ಅಕ್ಕ ಅಮ್ಮನ ಹತ್ರ ಹೇಳಿದೆ, 4 ಲಕ್ಷ ಇಸ್ಕೊಂಡಿದ್ರು ಪೂರ್ವಿತನ ಗಂಡನ ಹತ್ರ ಕೊಟ್ಟು ಬಂದರು ಅಂತ. ಅಲ್ಲಿ ಅಮ್ಮ ಏನು ತಿಳ್ಕೊಬೇಕು, ಅಕ್ಕಿ ಏನು ತಿಳ್ಕೊಬೇಕು? ನೀವು 4 ಲಕ್ಷ ತಗೊಂಡಿರಿ ಅಂತ. ಈಗ ನಂಗೆ ನೀವು ಹೇಳಿದ್ದಿಲ್ಲ 3 ಲಕ್ಷ ಅಂತ. ಎಷ್ಟು ತಲೆ ಕೆಟ್ಟಿರಬಾರ್ದು ನನಗೆ. ಸರಿ ಬಿಡಿ, ಇಷ್ಟ ಆಯ್ತಲ್ಲ. ಇದೇ ಥರ ಇನ್ನೆಲ್ಲದನ್ನು ಸತ್ಯ ಹೇಳಬೇಡಿ ಮಾರ್ರ. ನೀವೀಗ ಯಾರ ಹತ್ರನೂ ಹೇಳಬೇಡಿ ಅಂತೀರಿ. ಹೇಳದೇ ಇದ್ರೆ ಇದು ಸರಿ ಆಗಲ್ಲ. ನಾನು ಅಮ್ಮನ ಹತ್ರ ಹೇಳ್ತೀನಿ, ನೋಡು ಹಿಂಗೆ ಮಾಡ್ಯಾರಂತೆ ಅಂತ. ನಾನು ಹೇಳಲ್ಲ ಅಂದರೆ ಅಲ್ಲಿ ನೀವು ನಿಷ್ಠೂರಿಗೆ ಗುರಿ ಆಯ್ತೀರಿ ಗೊತ್ತಾ. ನಂಗೆ ಅದು ಇಷ್ಟ ಆಗಲ್ಲ. ಸತ್ಯ ಗೊತ್ತಾಗಲಿ. ಅಕ್ಕನ ಹತ್ರ ಒಂದು ಪಕ್ಷ ಹೇಳದೇ ಇದ್ದರೂ ಅಮ್ಮನ ಹತ್ರ ಹೇಳ್ತೀನಿ. ನಾನು ಹೇಳ್ತೀನಿ ಅಕ್ಕನ ಹತ್ರ ಹೇಳಬೇಡ ಅಂತ. ಅಲ್ಲ, ಮತ್ತೇನಾರು ಜಗಳ ಆದರೆ? ಯಾಕಾತ ಜಗಳ ಏನಾಗಲ್ಲ. ಒಂದು ಪಕ್ಷ ಆದರೂ ಆಗಲಿ, ತಪ್ಪು ಮಾಡಿದ್ದು ಅವರು, ನಾವು ಯಾಕೆ ಹೆದರ್ಬೇಕು? ಸುಮ್ಮನೆ ಇರಿ ನೀವು. ಬರ್ರೆ ಇದೇ ಆತು ಇವರದ್ದು. ಅಷ್ಟು ಕಷ್ಟಪಟ್ಟು ದುಡಿತದೆ ಅದು ಮನೆಯಲ್ಲಿ. ಎಲ್ಲರೂ ಕಾಸಿಗೆ ಕಾಸು ಲೆಕ್ಕ ಹಾಕಿ ಖರ್ಚು ಮಾಡ್ತಾರೆ. ಈ ಮನುಷ್ಯ 1 ಲಕ್ಷ ತೊಗೊಂಡೋಗಿ ಎಂತ ಮಾಡೋದು? ಅದಕ್ಕಿನ್ನೂ ಬುದ್ಧಿ ಬಂದಂಗೇನಿಲ್ಲ, ಬರೋದು ಇಲ್ಲೇನೋ.